ದಿನಾಂಕ 23/12/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಕಲ್ಯಾಗೇಟ್ನಲ್ಲಿ ನಡೆಯಲಿರುವ 9ನೇ ವರ್ಷದ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಮಾಗಡಿ ಜನತೆಗೆ ಕರೆಕೊಟ್ಟ ರೈತ ನಾಯಕ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಹಿರಿಯರು, ಯುವ ಘಟಕದವರು, ಎಲ್ಲ ರೈತ ಬಾಂಧವರು, ಸಾರ್ವಜನಿಕರ ಸಹಕಾರದೊಂದಿಗೆ ಮಾಧ್ಯಮ ಬಂಧುಗಳು ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ 9ನೇ ವರ್ಷದ ರೈತರ ದಿನಾಚರಣೆಯನ್ನು ಇದೇ ಡಿಸೆಂಬರ್ 23ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಹಲವು ಶ್ರೀಗಳು, ಜನಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ವರ್ಷದಂತೆ ಸುಮಾರು ಜನ ರೈತರಿಗೆ ಮತ್ತು ಹಲವಾರು ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಕೆಲಸನ ಇವತ್ತು ತಾಲೂಕಿನ ರೈತ ಸಂಘ ಮಾಡ್ತಿದೆ. ಇವತ್ತು ಸುಮಾರು 9 ವರ್ಷಗಳಿಂದ ಎಲ್ಲರೂ ನಮ್ಮ ಜೊತೆಗಿತ್ಕೊಂಡು ನಾವು ಸಹ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸುಮಾರು ಹೋರಾಟನೂ ಸಹ ಮಾಡಿದ್ದೀವಿ. ತಾಲೂಕಿನಲ್ಲಿ ಫಲಾನುಭವಿ ಎಲ್ಲ ಕೈಲಿಲ್ಲ, ಎಲ್ಲ ಅಧಿಕಾರಿಗಳ ಜೊತೆ ಇದೆ. ಅದು ನಮ್ಮ ಕರ್ತವ್ಯ. ಏನು ಹೋರಾಟ ಮಾಡಿ ಎಚ್ಚರಿಸೋಂಥ ಕೆಲಸನ ಇವತ್ತು ತಾಲೂಕಿನ ರೈತ ಮುಖಂಡರುಗಳು ಮಾಡಿದ್ದಾರೆ. ನೀವು ನಮಗೆ ಶಭಾಷ್ ಅಂತ ಅಂದಿದ್ರೂ ಚಿಂತೆ ಇಲ್ಲ, ನಮ್ಮ ಕಾಲು ಮಾತ್ರ ಎಳಿಬೇಡಿ. ಇಷ್ಟೇ ನಾನು ರೈತರಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದು ನಿಮ್ಮನ್ನು ಇಷ್ಟೇ. ನೀವು ನಮ್ಮ ಶಭಾಷ್ಗಿರಿಯನ್ನು ಕೊಡಬೇಡಿ, ನಿಮ್ಮನೆ ಹಣನೂ ಕೊಡಬೇಡಿ. ನಮ್ಮ ರೈತ ಬಾಂಧವರು ಕೈಲಾದಷ್ಟು ಹಾಕ್ಕೊಂಡು ಕಾರ್ಯಕ್ರಮ ಮಾಡಿ ಇವತ್ತು ಸಹ ಮುಂಚೂಣಿಲಿ ನಿಂತಿದ್ದಾರೆ. ಅದು ತಾಲೂಕಿನಲ್ಲಿ ಒಂದು ಶಕ್ತಿ. ಇವತ್ತು ನೀವು ನೋಡಿರ್ಬೋದು. ಇವತ್ತು ಒಂದು ವಿಚಾರ ಹೇಳ್ತೀನಿ. ಇವತ್ತು ಕುಣಿಗಲ್ನಲ್ಲಿ ಹೋರಾಟ ಮಾಡಿದ್ರು, ಮಾಗಡಿ ನೀರು ಬಿಡಲ್ಲ ಅಂತ. ನಿನ್ನೆ JDSನವರು ಮತ್ತು BJP ಹೋರಾಟ ಮಾಡಿದ್ರು ಕುಣಿಗಲ್ನಲ್ಲಿ. ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ ರಾಜ್ಯಾಧ್ಯಕ್ಷರು ಎಷ್ಟು ಜನ ಅವರನ್ನ ತಾಲೂಕಿನ ರಾಜ್ಯಾಧ್ಯಕ್ಷರು ಎಷ್ಟು ಜನ ಇದ್ದಾರೆ? ತಪ್ಪಾಗಿ ತಿಳ್ಕೊಬೇಡಿ, ನಿಮ್ಮ ಗೌರವ ಕೊಡ್ತೀನಿ ನಾನು. ಇನ್ನೂ ಸಂಘಟನೆ ಹೆಚ್ಚಿಗೆ ಮಾಡಿ, ತೊಂದರೆ ಇಲ್ಲ. ಯಾರೊಬ್ಬರು ಒಂದು ಮಾಹಿತಿ ಆಗಲಿ, ಒಂದು ಹೋರಾಟಕ್ಕೆ ಬರದಿರೋದು ತಾಲೂಕಿಗೆ ಅವಮಾನ ಅನಿಸ್ತದೆ. ಇದು ದಯವಿಟ್ಟು ನೀವು ಹಿರಿಯರಿದ್ದೀರಿ, ತಿಳ್ಕೊಬೇಕು ಯಾರನ್ನ ಇದ್ದೀರಿ ಈ ವಿಚಾರವಾಗಿ. ಅದರ ಜೊತೆಗೆ ತಾಲೂಕಿನಲ್ಲಿ ಎಷ್ಟೋ ಜನ ಡಾಕ್ಟ್ರೇಟ್ ಪದವಿ ತಗೊಂಡಿದ್ದಾರೆ. ದಯವಿಟ್ಟು ಸಂತೋಷ, ಇನ್ನೂ ಕೊಡಲಿ. ಇವತ್ತು ಹೇಮಾವತಿಗಾಗಿ ಹೋರಾಟ ಮಾಡಬೇಕಾದ್ರೆ ಯಾವೊಬ್ಬ ಡಾಕ್ಟ್ರೇಟ್ ತಗೊಂಡ್ರೆ ಪದವೀಧರರಾಗಲಿ ಬಂದು ನಾವು ನಿನ್ನ ಸಪೋರ್ಟ್ ಕೊಡ್ತೀವಿ ಕಣೆ, ನಾವು ನಿಂತ್ಕೊಂಡಿಲ್ಲ ಅನ್ನೋದು ನಮ್ಮ ತಾಲೂಕಿನ ಒಂಥರ ಅವಮಾನ ಆದಂಗೆ ಆಯ್ತದೆ. ನಮಗೂ ಬೇಸತ್ತು ಹೋಗೋದೆ. ಯಾಕೆ ಅಂದರೆ ಒಂದು ವಿಚಾರ ಅಂದರೆ ನನಗೆ ಏನು ಬೇಜಾರು ಅಂದರೆ, ನಾನು ಆಗಲೇ ಹೇಳಿದೆ, ನಿಮ್ಮ ಕೈಲಿ ಆದರೆ ಬೆಂತಟ್ಟಿ ಆಗಿಲ್ವಾ, ಕಾಲು ಮಾತ್ರ ಎಳಿಬೇಡ್ರಪ್ಪ. ಹೆಂಗೋ ರೈತರಿಂದ ಕುಂಟ್ಕೊಂಡು ಓಡಾಡ್ಕೊಂಡು ರೈತರ ಪರವಾಗಿ ಒಂಚೂರು ಕೆಲಸ ಮಾಡ್ತಿದ್ದೆ. ನಾವು ನಿಮ್ಗೆ ಹೇಳಿದ್ರೆ ಕೆಲವೊಂದು ವೈಯಕ್ತಿಕ ವಿಚಾರ ಬಗ್ಗೆ ಕೆಲವೊಂದು ಅಧಿಕಾರಿಗಳು ಸಹ ಮಾತಾಡಿದ್ರೆ ಹೆಸರು ಕೇಳಿಬಿಟ್ಟು ನಾನು ಹೆಸರು ಹೇಳೋದು ಇಲ್ಲ. ನನಗೆ ಗೊತ್ತು ಯಾರು ಅಂತಲೂ ಗೊತ್ತವರು. ನಾನು ಈ ವಿಚಾರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನಾವು ಮಲ್ಲಿರ್ಬೋದು, ನನಗೊಂಚೂರು ಆಸ್ತಿ ಇದೆ, ತೋಟ ಇದೆ, ನೋಡ್ಕೊಂಡಿರ್ಬೋದು, ಏನು ಅಭ್ಯಂತರ ಇಲ್ಲ. ಆದರೆ ಇವರೆಲ್ಲ ನಾನು ಶಾಲೆ ತೆಗಿತೀನಿ ಅನ್ನೋ ದೃಷ್ಟಿಗೋಸ್ಕರ ಇವತ್ತಿನ ರೈತ ಸಂಘ ಅಧ್ಯಕ್ಷರನ್ನು ಮುಂದುವರಿತಾ ಇದ್ದೀನಿ. ಯಾಕೆ ನನ್ನ ನೋವಿದೆ ಅದು. ನೀವು ಅಂತ ಇರೋ ಮಾತುಗಳು ನಾನೇನು ಎದೆಗುಂದಲ್ಲ, ನನ್ನ ಧೈರ್ಯವಾಗಿ ಇದ್ದೀನಿ ವಿಚಾರ ಬೇರೆ. ಇಷ್ಟು ಕಷ್ಟ ಇದ್ರೂ ಮಾಡಿದ್ರೂ ಸಹ ನೀವು ಕಾಲಿಳಿದ ಬುದ್ಧಿ ಅದಲ್ಲ, ತಾಲೂಕಿನಲ್ಲಿ ಮೊದಲು ಬಿಟ್ಬಿಟ್ಟಿದ್ದೀನಿ. ಯಾವ ಸಂಘಟನೆಗೆ ಆಗಿರಲಿ ಪ್ರೋತ್ಸಾಹ ಕೊಡಿ, ಮಾಡ್ರಪ್ಪ ಅಂತೇಳಿ ಮಾಡಿ ಅಂತೇಳಿ ದಯವಿಟ್ಟು ಅದನ್ನು ಬೆಳೆಸ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆ ಗುಣನ ಕಾಲಿಳಿದ ಮೊದಲು ಬಿಡಿ. ಈ ವಿಚಾರವಾಗಿ ಏನು ನಾನು ಮತ್ತಿಂದ ಯಾರಿಗೆ ಬೇಜಾರಾಗಿದ್ದು ನಾನು ಕ್ಷಮೆನೂ ಸಹ ಕೇಳ್ತೀನಿ. ವಿಚಾರವಾಗಿ ಅದು ನನ್ನ ಮನಸ್ಸಲ್ಲಿರೋ ನೋವನ್ನ ನಾನು ಹೇಳ್ಕೋಬೇಕಾಗಿತ್ತು. ಇಷ್ಟಿದ್ರು ಇವತ್ತು ನೋಡಿ, ಪಾಪ ಚಂದ್ರಾಯಪ್ಪರ್ ಇರ್ಬೋದು, ನಮ್ಮ ರವಿಕುಮಾರ್ ಇರ್ಬೋದು, ನಮ್ಮ ಶಿವಲಿಂಗಣ್ಣ ಇರ್ಬೋದು, ಅಡುಗೆ ಏನು ಮಾಡ್ತಾನೆ, ಬಾತ್ ಮಾಡ್ತಾನೆ ಅಂದರೆ ಬಾತ್ ಯಾಕೆ ಒಳ್ಳೆ ಸೊಗಡು ಅವರೇಕಾಳು ಸಾಂಬಾರು, ಇಸ್ಕಿದ ಬೇಳೆ ಸಾಂಬಾರು ಮಾಡ್ತೀನಿ, ಮುದ್ದೆನೇ ಮಾಡಿಸ್ಬೇಕು ಅನ್ನೋ ತೀರ್ಮಾನ ಬಂದರೆ ನಾವು ಅದನ್ನೂ ಸಹ ರೆಡಿ ಇದ್ದೀವಿ. 1,500 ಜನಕ್ಕೆ ಎಲ್ಲ ಸಹಕಾರದಿಂದ ಮುದ್ದೆ ಊಟನೂ ಮಾಡಿ ಸುಮಾರು ಜನಕ್ಕೆ ರೈತರುಗಳಿಗೆ ಸುಮಾರು ಜನ ಒಂದು 8 ಜನ ರೈತರಿಗೆ ಸನ್ಮಾನ ಮಾಡಿ, ಮತ್ತು ಯಾರೋ ಒಂದು ಸಾಧನೆ ಮಾಡಿರೋಂಥವ್ರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ದಯವಿಟ್ಟು ಯಾರೆಲ್ಲ ಬರ್ತಾ ಇದ್ದಾರೆ ಸರ್? ಗಣ್ಯರು ನಿಮ್ಗೆ ಗೊತ್ತಿದೆ. ಮೊನ್ನೆ ಶಾಸಕರು ಅಧಿವೇಶನದಲ್ಲಿದ್ದಾರೆ. ಫೋನ್ ಕರೆಕ್ಟ್ ಟ್ರೈ ಮಾಡಿದ್ವಿ. ಅವರ ತಮ್ಮಜ್ಜಣ್ಣವ್ರಿಗೆ ಹೇಳಿದ್ದೀವಿ, ಬರ್ತೀನಿ ಅಂತ ಬರ್ತಾರೆ ಅಂತ ನಂಬಿಕೆ ಇದೆ. ಅವರು ಇದರಲ್ಲೇನು ಒತ್ತಾಯ ಮಾಡಿ ಕರಿಬೇಕಾಗಿಲ್ಲ ಶಾಸಕರನ್ನ. ಶಾಸಕರ ಧರ್ಮ ಇದು, ರೈತರ ಕಾರ್ಯಕ್ರಮ ಇದು, ನಮ್ಮ ತಾಲೂಕು ನಡೀತಿದೆ, ನಾನು ಭಾಗವಹಿಸಬೇಕು ಅಂತ ಅವರಲ್ಲಿ ಇದೆ ಅಂತ ಅನ್ಕೋತೀನಿ ನಾನು. ಮತ್ತು ಮಾಜಿ ಶಾಸಕರು ಮಂಜಣ್ಣವರು ಅವರು ಬರ್ತೀನಿ ಅಂತ ಹೇಳಿದರೆ, ಸುಮಾರು ಜನ ಜಿಲ್ಲಾ ಪಂಚಾಯತ್ ಇದಿರ್ಬೋದು, ಲೀಡ್ರುಗಳು ಬರ್ತಾರೆ. ಮತ್ತು ಸ್ವಾಮಿಗಳು ಬರ್ತಿದ್ದಾರೆ. ನಮ್ಮ ಗೌಡ್ಗೆರೆ ಸ್ವಾಮಿಗಳು ಬರ್ತಿದ್ದಾರೆ, ನಮ್ಮ ಜಡದೇವ್ರ ಮಠ ಸ್ವಾಮೀಜಿಗಳು ಬರ್ತಾರೆ, ಬೆಟ್ಟಳ್ಳಿ ಮಠ ಸ್ವಾಮೀಜಿಗಳು ಬರ್ತಿದ್ದಾರೆ, ನಮ್ಮ ಸೌಮ್ಯನಾಥ ಸ್ವಾಮಿಗಳು ಪೂಜೆ ಇರೋ ದೃಷ್ಟಿಯಿಂದ ನಾವೇ ಅಲ್ಲಿ ಮಾತಾಡ್ಕೊಂಡು ಬಂದ್ವಿ. ಇನ್ನೊಂದು ದಿವಸ ಮಠಕ್ಕೆ ಬನ್ನಿ ಅಂತ ಹೇಳಿದರೆ ಸ್ವಾಮಿಗಳು ಸಹಕಾರ ಇದೆ. ಸ್ವಾಮಿಗಳು ಹೋರಾಟಕ್ಕೂ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ರೈತರು ಬರಬೇಕಷ್ಟೇ ಇನ್ಮೇಲೆ.